ಇದೆಲ್ಲ ಮಾಡೋದು ಥ್ಯಾಂಕ್ಲೆಸ್ ಜಾಬ್. ಇದಕ್ಕೆ ಯಾವುದಕ್ಕೂ ದುಡ್ಡು ಬರಲ್ಲ. ಇವಾಗ ನೀವು ಯಂಗ್ಸ್ಟರ್ಸ್ಗೆ ಜಾಬ್ ಹುಡುಕ್ಬೇಕು ನನಗೆ ಗೊತ್ತಾಗ್ತಲ್ಲ ಅಂದ್ರೆ ನಿಮ್ಮ ಹತ್ರ ಇವಾಗ ಸೇವಾ ಆಸ್ಟ್ರೇಲಿಯಾ ಹತ್ರ ಬಂದರೆ ನೀವು ಅದು ಗೈಡ್ ಮಾಡ್ತೀರಾ? ಖಂಡಿತ ನನಗೆ ಈ ಕೆಪಾಸಿಟಿ ಇದೆಯಾ, ನಾನು ಅದನ್ನು ಮುಂದುವರಿಸ್ತೀನ. ಇದು ಬರೀ 1 ಇಯರ್ 2 ಇಯರ್ಸ್ ಅಂತ ಶಾರ್ಟ್ ಟರ್ಮ್ ಇರಲ್ಲ, ಲಾಂಗ್ ಟರ್ಮ್ ಆಗತ್ತಾ ನನ್ನ ಕೈನಲ್ಲಿ. ಸೊ ದೇವ್ರು ನಮಗೆ ಚಾಲೆಂಜಸ್ ಕೊಡೋದು ಬಿಸ್ನೆಸ್ಸಲ್ಲಿ ಯಾಕೆ ಅಂತಂದರೆ ಇನ್ನೂ ಮೇಲಕ್ಕೆ ಹೋಗಲಿ ಅಂತ. ಸೊ ಫಸ್ಟ್ ಸಿಡ್ನಿಗೆ ಬಂದಾಗ ಏನು ಕೆಲಸ ಮಾಡಿದ್ರಿ ಸರ್ ನೀವು? ನಾನು ಬೇಸಿಕಲಿ ಮೆಕ್ಯಾನಿಕಲ್ ಲೈನು. ನಾನು ಓದಿದ್ದು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಅಪ್ರೆಂಟಿಸ್ಶಿಪ್ ಮೈಕೋದಲ್ಲಿ ಮಾಡಿದ್ದೆ. ಇವರು ಈ ವಿಡಿಯೋಲಿ ಜಾಸ್ತಿ ಹೇಳ್ತಾ ಇಲ್ಲ, ಇವ್ರು ಕೆಲಸ ಮಾಡೋದು ಸೇವಾ ಆಸ್ಟ್ರೇಲಿಯಾಗೆ, ಅದರಿಂದನೇ ಈ ಅವಾರ್ಡ್ಸ್ ಎಲ್ಲ ಬಂದಿರೋದು. ಸೇವಾ ಆಸ್ಟ್ರೇಲಿಯಾ ಬಗ್ಗೆ ಹೇಳಿ ಸರ್. ಸೇವಾ ಆಸ್ಟ್ರೇಲಿಯಾ, ಸೇವಾ ಇಂಟರ್ನ್ಯಾಷನಲ್ ಅಂತ, ಸೇವಾ ಭಾರತಿ ಕೇಳಿರ್ಬೋದು ಭಾರತದಲ್ಲಿ ನೀವು. ಅದು 79ನೇ ಇಸ್ವಿಲಿ ಶುರು ಆಗಿದ್ದು. ಆಸ್ಟ್ರೇಲಿಯಾ, UK, USA ಆ್ಯಂಡ್ ಕೆನಡಾ ಭಾರತದ ಜೊತೆ ಸೇರಿಕೊಂಡು ಕೆಲಸ ಶುರು ಮಾಡಿದ್ವಿ. ಆವಾಗ ಸೇವಾ ಭಾರತಿ ಇದೆ, ಹೊರ ದೇಶದಲ್ಲಿ ಇಂಟರ್ನ್ಯಾಷನಲ್ ಅಂತ ಕರಿತೀವಿ. ಈ ವಸುದೈವ ಕುಟುಂಬಕಂ ಅಂತ ಹೇಳಿದಾಗ ಬರೀ ವಸುಧ ಅಂತ ಹೇಳಿದಾಗ ಈ ಬರೀ ಮನುಷ್ಯರು ಬರಲ್ಲ, ಇಡೀ ಎನ್ವೈರನ್ಮೆಂಟ್ ಕೂಡ ಬರುತ್ತೆ. ಹಾಗಾಗಿ ಎಲ್ಲವನ್ನು ಗಮನ ಇಟ್ಕೊಂಡು ನಾವು ಕೆಲವು ಪ್ರಾಜೆಕ್ಟ್ಸನ್ನು ಡಿಸೈನ್ ಮಾಡಿದ್ವಿ. ಇಲ್ಲಿ ನಮ್ಗೆ ಒಳಗಡೆ ಇದ್ರೂ ನಮ್ಮ ಬಗ್ಗೆನೇ ಗೊತ್ತಿರೋಲ್ಲ, ನಮಗೆ ಧೈರ್ಯನೇ ಇಲ್ಲ. ನಾವು ಹಾಗೆ ನೋಡೋಕೆ ಹೋದರೆ ನೀವು ಸೌತ್ ಇಂಡಿಯನ್ಸು ನಾವು ಭಾಳ ತುಂಬ ಬುದ್ಧಿವಂತರು ಆ್ಯಂಡ್ ಉದಾರ ಮನಸ್ಥಿತಿ ಆ್ಯಂಡ್ ಇನ್ಕ್ಲೂಸಿವ್ನೆಸ್ ಅಂತ ಹೇಳೋದು, ಆಮೇಲೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಕೆಲಸ ಮಾಡೋವಂಥದ್ದು. ಹಾಗಾಗಿ ನಮ್ಮಲ್ಲಿ ಭಾಳ ಶ್ರೇಷ್ಠವಾದ ಗುಣಗಳು ಇದ್ದರೂ ಕೂಡ ಧೈರ್ಯ ಕಡಿಮೆ. ಎಲ್ರಿಗೂ ನಮಸ್ಕಾರ, ಮಿಸ್ ಮಂಡ್ಯಾಗೆ ಸ್ವಾಗತ. ಇದು ಕರ್ನಾಟಕದ ಮಾತು ಆಸ್ಟ್ರೇಲಿಯಾದಿಂದ. ಇವತ್ತು ನಾನಿದ್ದೀನಿ ಸಿಡ್ನಿಲಿ ಪರಮಟ ಅನ್ನೋ ಸಿಟಿಲಿ ಇದ್ದೀನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ರಾಜೇಶ್ ವೆಂಕಟರಾಮಯ್ಯ ಅವರು. ಬನ್ನಿ ಅವ್ರ ಜೊತೆ ಮಾತಾಡೋಣ, ಅವರು ಸಿಡ್ನಿಲಿರೋ ಎಕ್ಸ್ಪೀರಿಯನ್ಸ್ನ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ಥ್ಯಾಂಕ್ ಯು ಒಪ್ಕೊಂಡಿದ್ದಕ್ಕೆ ನಮ್ಮ ಜೊತೆ ಮಾತಾಡೋದಕ್ಕೆ ಇವತ್ತು. ಧನ್ಯವಾದಗಳು. ಹೇಳಿ ಸರ್, ಎಷ್ಟು ವರ್ಷದಿಂದ ಇದ್ದೀರಾ ಸಿಡ್ನಿಲಿ? ನಾನು ಇಲ್ಲಿ 28 ವರ್ಷ ಆಯಿತು. 28 ವರ್ಷ ಆಯ್ತಾ? 28 ವರ್ಷ ಆಯಿತು. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಸಿಡ್ನಿಗೆ ಬಂದಾಗ? ಫಸ್ಟ್ ಟೈಮ್ ಸಿಡ್ನಿಗೆ ಬಂದಾಗ ಸ್ವಲ್ಪ ಆತಂಕ ಇದ್ದೇ ಇತ್ತು, ಆಂಗ್ಸೈಟಿ ಇರುತ್ತಲ್ಲ. ಒಂದು ಊರಿಂದ ಊರಿಗೆ ಹೋದಾಗಲೇ ಆಂಗ್ಸೈಟಿ ಇರುತ್ತೆ. ಅಂಥದ್ರಲ್ಲಿ ಒಂದು ದೇಶ ಬಿಟ್ಟು ದೇಶಕ್ಕೆ ನನ್ನ ಹೆಂಡತಿ, ನನ್ನ ಮಗಳು 2 ವರ್ಷ ಅವಳು ಬಂದಾಗ ನ್ಯಾಚುರಲಿ ಕೆಲಸ ಸಿಕ್ಕತ್ತೋ ಇಲ್ವೋ, ಹೇಗೆ ಸೆಟ್ಲ್ ಆಗ್ತೀವಿ, ಮನೆ ಯಾವ ಥರ ಇರಬಹುದು, ಸ್ನೇಹಿತರು ಯಾವ ಥರ ಇರ್ತಾರೆ, ಬದಲಾಗಿರ್ಬೋದು, ಈ ಥರದ್ದೆಲ್ಲ ಆಂಗ್ಸೈಟಿ ಭಾಳಷ್ಟು ಇರುತ್ತೆ. ಸೊ ಹಾಗಾಗಿ ಡೆಫಿನೆಟ್ಲಿ ಇಟ್ ವಾಸ್ ಆಂಕ್ಷಿಯಸ್, ಬಟ್ ತುಂಬ ಚೆನ್ನಾಗಿತ್ತು. ನನಗೆ ಸ್ನೇಹಿತರ ಬಲ ಜಾಸ್ತಿ ಇತ್ತು. ಅವರೆಲ್ಲರ ಒಂದು ಮಾರಲ್ ಸಪೋರ್ಟ್ ಆಗಲಿ ಅಥವಾ ಒಂದು ಗೈಡೆನ್ಸ್ ಆಗಲಿ ನನಗೆ ಮುಂಚೆಯಿಂದನೂ ಇದ್ದಿದ್ದರಿಂದ ನನಗೆ ಬಹುಶಃ ಬಹಳ ಸುಲಭ ಆಯಿತು ಅಂತ ಅನ್ಸುತ್ತೆ. ಅದು ತುಂಬಾ ಮುಖ್ಯ ಅಲ್ವಾ, ಜನ ಗೊತ್ತಿರೋದು. ಯಾಕಂದರೆ ಒಂದು ಗೈಡೆನ್ಸ್ ಅನ್ನೋದು ಇಟ್ ಈಸ್ ಆಲ್ಮೋಸ್ಟ್ 90% ಅಂತ ಹೇಳ್ಬೋದು. ಮಾರಲ್ ಸಪೋರ್ಟ್ ಸಿಗತ್ತಲ್ಲ, ಅದು ಬಹಳ ಮುಖ್ಯ. ನಮ್ಮೆಲ್ಲರಿಗೂ ಒಳಗಡೆ ಧೈರ್ಯ ಇದ್ರೂ ಮೇಲ್ಮೇಲೆ ಹೆದರಿಕೆ ಇದ್ದೇ ಇರುತ್ತೆ. ಬಿಕಾಸ್ ತುಂಬ ಯೋಚನೆಗಳು ಮಾಡ್ತೀವಿ. ಹಾಗಾಗಿ ಅದರಿಂದ ಖಂಡಿತ ಗೈಡೆನ್ಸ್ ಇಸ್ ವೆರಿ ಮಚ್ ಎಸೆನ್ಷಿಯಲ್. ಸೊ ಫಸ್ಟ್ ಸಿಡ್ನಿಗೆ ಬಂದಾಗ ಏನು ಕೆಲಸ ಮಾಡಿದ್ರಿ ಸರ್ ನೀವು? ನಾನು ಬೇಸಿಕಲಿ ಮೆಕ್ಯಾನಿಕಲ್ ಲೈನು. ನಾನು ಓದಿದ್ದು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಅಪ್ರೆಂಟಿಸ್ಶಿಪ್ ಮೈಕೋದಲ್ಲಿ ಮಾಡಿದ್ದೆ. ಆ ಬೇಸಿಸ್ ಮೇಲೆ ಇಲ್ಲಿಗೆ ಮೈಗ್ರೇಟ್ ಆದ್ವಿ. ಸೊ ಹಾಗಾಗಿ ಇಲ್ಲಿ ಅಲ್ಕೋವಾ ಅಂತ ಹೇಳಿ ಅಮೆರಿಕನ್ ಕಂಪ್ನಿ ಒಂದಿತ್ತು, ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಒಂದು 10 ವರ್ಷ ವರ್ಕ್ ಮಾಡಿದೆ. ಅದಾದಮೇಲೆ ಸಿಡ್ನಿ ಟ್ರೈನ್ಸ್ ಫೆಸಿಲಿಟಿ ಒಂದು ಮೇನ್ ಟ್ರೈನ್ ಅಂತಿತ್ತು, ಅಲ್ಲಿ ಒಂದು 10 ವರ್ಷ ಕೆಲಸ ಮಾಡಿದೆ. ಆಮೇಲೆ ನಾನು ಸ್ವಂತ ನೀವು ಸ್ವಂತ ಬಿಸ್ನೆಸ್ ಮಾಡ್ತೀರಾ ಇವಾಗ? ಹೌದು. ಏನು ಬಿಸ್ನೆಸ್ ಮಾಡ್ತೀರಾ ಸರ್? ಈಗ ವಿಂಡೋ ಫರ್ನಿಷಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ವಿಂಡೋಸ್ಗೆಲ್ಲ ಬ್ಲೈಂಡ್ಸು, ಕರ್ಟನ್ಸು, ಆನಿಯನ್ಸು, ಶಟರ್ಸು, ಈ ಥರದ್ದು, ಮತ್ತು ಆಟೋಮೇಷನ್ನು, ಬೋತ್ ಕಮರ್ಷಿಯಲ್ ಮತ್ತು ರೆಸಿಡೆನ್ಷಿಯಲ್ ಎರಡೂ ಮಾಡ್ತೀವಿ. ಓಕೆ. ಸೊ ಇವಾಗ ಬಿಸ್ನೆಸ್ ಮಾಡೋದು ಕನ್ನಡದವ್ರು ತುಂಬಾ ಕಮ್ಮಿ ಅಲ್ವಾ? ಹೌದು, ಬಹಳ ಕಡಿಮೆ. ಅಂಥದ್ರಲ್ಲಿ ನೀವು ಧೈರ್ಯ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಹೇಗೆ, ಏನ್ ಗೈಡೆನ್ಸ್ ಕೊಡ್ತೀರಾ ಹೊಸಬ್ರು ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ? ಅಥವಾ ನೀವೇನ್ ಅಬ್ಸರ್ವ್ ಮಾಡಿದೀರಾ, ಕನ್ನಡದವರು ತುಂಬಾ ಕಮ್ಮಿ ಬಿಸ್ನೆಸ್ ಮಾಡೋದು ಅಂದ್ರೆ ಹೇಗೆ? ನನಗನ್ಸಿರೋ ಪ್ರಕಾರ ಕನ್ನಡದಲ್ಲಿ ನಾವು ಬೆಳೆದಿರೋ ವಾತಾವರಣ ಹಾಗಿರುತ್ತೆ. ಪೇರೆಂಟಿಂಗ್ ಯಾವ ಥರ ಇರುತ್ತೆ ಅಂತಂದರೆ, ಈ ನಮ್ಮನೆ ಹತ್ರನೇ ಇರೋ, ಗೌರ್ಮೆಂಟ್ ಕೆಲಸದಲ್ಲಿರೋ ಅನ್ನೋ ಒಂದು ಭಾವನೆಯಿಂದ ಬಂದಿದ್ದು ನಮ್ಮದು ಆನ್ಸಿಸ್ಟರ್ಸು. ಹಾಗಾಗಿ ನಮ್ಮಲ್ಲಿ ಇನ್ನೂ ಆ ಕಲ್ಚರ್ ಹಾಗೇ ಇದೆ. ಅದೇ ನಾರ್ತ್ ಇಂಡಿಯಲ್ಲಿ ನೋಡಿದ್ರೆ ನೀವು, ಅವರೆಲ್ಲ ದೇ ಫೇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಅಂದರೆ ಹೊರದೇಶದಿಂದ ಬಂದಾಗಿರ್ಬೋದು, ಬ್ರಿಟಿಷ್ ಕಾಲ. ಸೊ ಅವರು ಬಹಳಷ್ಟು ಒಂಥರ ಔಟ್ ಗೋಯಿಂಗ್ ನೇಚರ್ ಅಂತ ಹೇಳ್ಬೋದು. ನಮ್ಮಲ್ಲಿ ಬಹಳ ಸೆಕ್ಯೂರ್ಡ್, ಪ್ಯಾಂಪರ್ಡ್ಸ್ ಅಂತ ಅನ್ನೋ ಒಂದು ಭಾವನೆಯಿಂದ ಬೆಳೆದಿರ್ತಾರೆ ಮಕ್ಕಳು. ಹಾಗಾಗಿ ಇಲ್ಲಿ ನಮ್ಗೆ ಒಳಗಡೆ ಇದ್ರೂ ನಮ್ಮ ಬಗ್ಗೆನೇ ಗೊತ್ತಿರೋಲ್ಲ, ನಮಗೆ ಧೈರ್ಯನೇ ಇಲ್ಲ.
ನಾವು ಹಾಗೆ ನೋಡೋಕೆ ಹೋದರೆ ನೀವು ಸೌತ್ ಇಂಡಿಯನ್ಸು ನಾವು ಭಾಳ ತುಂಬ ಬುದ್ಧಿವಂತರು ಆ್ಯಂಡ್ ಉದಾರ ಮನಸ್ಥಿತಿ ಆ್ಯಂಡ್ ಇನ್ಕ್ಲೂಸಿವ್ನೆಸ್ ಅಂತ ಹೇಳೋದು, ಆಮೇಲೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡು ಕೆಲಸ ಮಾಡೋವಂಥದ್ದು. ಹಾಗಾಗಿ ನಮ್ಮಲ್ಲಿ ಭಾಳ ಶ್ರೇಷ್ಠವಾದ ಗುಣಗಳು ಇದ್ದರೂ ಕೂಡ ಧೈರ್ಯ ಕಡಿಮೆ. ಹೌದು. ಸೊ ನಮ್ಮನ್ನು ಉಪಯೋಗಿಸ್ಕೊಂಡು ಯಾರೋ ಮಾರವಾಡಿ ಇರ್ಬೋದು ಅಥವಾ ಬೇರೆ ಬೇರೆ ಇರೋರೆಲ್ಲ ಅವರು ನಮ್ಮ ಬಿಸ್ನೆಸ್ ಮಾಡ್ತಾರೆ, ಆದರೆ ನಾವು ಅವ್ರಿಗೆ ಕೆಲಸ ಮಾಡ್ತಿರ್ತೀವಿ. ಅದೇ ನಾವೇ ಮಾಡಬಹುದು ಅನ್ನೋ ಧೈರ್ಯ ನಮ್ಮಲ್ಲಿ ತುಂಬ ಕಡಿಮೆ. ಹಾಗಾಗಿ ನಮಗೆ ನಾವೆಲ್ಲ ಒಟ್ಟಿಗೆ ಸೇರೋ ಅಂಥದ್ದಾಗಲಿ, ಅದ್ರ ಬಗ್ಗೆ ವಿಮರ್ಶೆ ಮಾಡೋ ಅಂಥದ್ದಾಗಲಿ, ಅಥವಾ ಸಾಮಾನ್ಯವಾಗಿ ಬರ್ಡೇಸು ಮತ್ತು ಆ್ಯನಿವರ್ಸರಿ ಅದು ಇದು ಗೃಹಪ್ರವೇಶ ಸೇರ್ತೀವಿ, ಒಂದು 5 ನಿಮಿಷ ಇದನ್ನು ಒಂದು ಚಿಂತನೆ ಕಾರ್ಯಕ್ರಮ ಇಟ್ಕೊಂಡ್ರೆ ನಾವು ಆವಾಗ ವಿಮರ್ಶೆ ಮಾಡ್ತಾ ಮಾಡ್ತಾ ಯಾರಿಗೆ ಗೊತ್ತು, ನಾವು ಯಾವುದೋ ಕ್ಯಾಶುವಲ್ ಆಗಿ ಯಾವುದೋ ಒಂದು ಹೇಳಿದ ಮಾತು ಯಾವುದೋ ಒಂದು ಸ್ಫೂರ್ತಿ ಆಗ. ಹೌದು. ಸೊ ಹೀಗಾಗಿ ಇದನ್ನು ಬೆಳೆಸ್ಕೊಳ್ತಾ ಕನ್ನಡದವ್ರು ಹೋಗಬೇಕು ಅನ್ಸುತ್ತೆ. ನಾವು ಎಲ್ಲ ಫೀಲ್ಡಲ್ಲೂ ಭಾಳ ಸಾಧನೆ ಮಾಡಿದೆ. ಕನ್ನಡ ಸಂಘದವ್ರು ಇರ್ಬೋದು ಅಥವಾ ಕರ್ನಾಟಕದವ್ರು ಇರ್ಬೋದು, ಹೌದು. ಹೊರದೇಶಕ್ಕೆ ಹೋದವ್ರು ಇರ್ಬೋದು, ಎಲ್ಲ ಹೌದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮಲ್ಲಿ ಆ ಒಂದು ಇದ್ರ ಬಗ್ಗೆ ವಿಮರ್ಶೆ ಮಾಡೋವಂಥದ್ದು, ಮಾತಾಡೋವಂಥದ್ದು ಸಾಮಾನ್ಯ ಮಾಡ್ಕೊಳ್ಳೇಬೇಕು. ಮಾಡ್ಕೋಬೇಕು. ಅವಾಗ ಸ್ಫೂರ್ತಿ ಬರುತ್ತೆ. ಬಿಸ್ನೆಸ್ಗೆ ಹೋದ್ರೆ ಕೈ ಸುಟ್ಕೊಂಡ್ಬಿಡ್ತೀವಿ. ಬಿಸ್ನೆಸ್ ಮಾಡಿದ್ರೆ ನೀನು ಲಾಸ್ ಆಗ್ಬಿಡ್ತೀಯಾ ಅಥವಾ ಲೈಫು ಹಾಳಾಗೋಗುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ. ಹೌದು. ಇಂಥವ್ರಿಗೆ ಇಂಥ ಮಾತ್ ಕೇಳಿ ಸುಮ್ನೆ ಕೂತಿರೋರು ತುಂಬಾ ಆಸೆ ಇರುತ್ತೆ, ಪ್ಯಾಷನ್ ಇರುತ್ತೆ ಮಾಡ್ಬೇಕು ಅಂತ, ಅಥವಾ ದುಡ್ಡು ಇನ್ವೆಸ್ಟ್ ಮಾಡೋದಕ್ಕೆ ಅವ್ರಿಗೆ ಭಯ ಇರುತ್ತೆ. ಹೌದು. ಇವಾಗ ಯಂಗ್ಸ್ಟರ್ಸ್ಗೆ ದುಡ್ಡು ಇನ್ವೆಸ್ಟ್ ಮಾಡ್ದಾನೆ ವೆರಿ ಲೋ ಕಾಸ್ಟ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಂದ್ರೆ ಏನ್ ಸಜೆಷನ್ಸ್ ಕೊಡ್ತೀರಾ? ಡಿಪೆಂಡ್ಸ್. ಬಿಸ್ನೆಸ್ ಲೋ ಕಾಸ್ಟ್ ಅನ್ನೋದು ಡಿಪೆಂಡ್ಸ್ ಆನ್ ಯಾವ ಥರ ಬಿಸ್ನೆಸ್ ಥರ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ಉದಾಹರಣೆಗೆ ನಾನು ಒಂದು ಸಣ್ಣ ಪ್ರಮಾಣದಲ್ಲಿ ಬಿಸ್ನೆಸ್ ಮಾಡಬೇಕಿತ್ತು, ಒಂದು ಪೆನ್ಷನ್ ಬರೋ ಥರ ಇದ್ದಿದ್ರೆ ಸಾಕಾಗಿತ್ತು ಅಂತ. ಸೊ ನನ್ನ ಬಡ್ಜೆಟ್ ವಾಸ್ ಓನ್ಲಿ 130,000 to 140,000 ಆ ಥರ ಲೆಕ್ಕ ಹಾಕ್ತಾ ಇದ್ದೆ ನಾನು. ಸೊ ಆದರೆ ಕೈ ಹಾಕಿದ್ದು ಬೇರೆನೇ ಆಯಿತು, ಆದರೆ ಹೇಳಿದ್ದು. ಸೊ ಬಡ್ಜೆಟ್ ವೈಸ್ ಈ ಥರ. ಇನ್ನೊಂದು ಧೈರ್ಯ. ಧೈರ್ಯ ಯಾವಾಗಲೂ ನಾವು ಒಳಗಡೆಯಿಂದ ನಾವು ತಂದ್ಕೋಬೇಕಾಗಿ ಬರುತ್ತೆ. ಸುಮಾರು ನಾವು ಇದು ನೋಡ್ತಾ ಇದ್ದೀವಿ, ಯಂಗ್ಸ್ಟರ್ಸಲ್ಲೂ ಅಷ್ಟೇ, ಮುಂಚೆ ಇದ್ದವರು ಅಷ್ಟೇ, ಈ ಲವ್ ಮ್ಯಾರೇಜಸ್ ಫೇಲ್ಯೂರ್ ಅಂತ ಕೇಳ್ತಿರ್ತಿದ್ವಿ. ಬಟ್ ಎಲ್ಲ ಲವ್ ಮ್ಯಾರೇಜಸ್ ಫೇಲ್ಯೂರ್ ಆಗಿದೆಯಾ ನಿಜವಾಗ್ಲೂ? ಸಾಕಷ್ಟು ಲವ್ ಮ್ಯಾರೇಜಸ್ ಸಕ್ಸಸ್ಫುಲ್, ಬಟ್ ಅದ್ರ ಬಗ್ಗೆನೇ ಮಾತಾಡ್ತಿರುತ್ತೆ ಸಮಾಜ. ಹಾಗೆ ಕೂಡ ಪಾರ್ಟ್ನರ್ಶಿಪ್ಪಲ್ಲೂ ಅಷ್ಟೇ, ಅಥವಾ ಒಂದು ಬಿಸ್ನೆಸ್ ವೆಂಚರ್ ಮಾಡ್ತೀವಿ ಅಂದ್ರೂ ಅಷ್ಟೇ, ನೀವು ಲಾಸ್ ಆಗಿಬಿಟ್ರೆ, ಏನಾದ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ, ಇರೋದನ್ನು ಕಳ್ಕೊಂಬಿಟ್ರೆ, ಈ ಥರ ಹೇಳಿ ಹೇಳಿ ಹಿರಿಯರು ನಮ್ಮಲ್ಲಿ ಒಳಗೆ ಧೈರ್ಯ ಕಡಿಮೆ ಇದೆ. ಹೌದು. ಹಾಗಾಗಿ ನಮ್ಮ ಈ ಹನುಮಂತನಿಗೆ ಅವನ ಶಕ್ತಿ ಅವನಿಗೆ ಗೊತ್ತಿರಲಿಲ್ಲ, ಅವನಿಗೆ ಹುರಿದುಂಬಿಸಿ ಎಲ್ಲ ಮಾಡಬೇಕಿತ್ತು. ಆ ರೀತಿ ನಮ್ಮಲ್ಲಿ ಸಾಕಷ್ಟು ಮಾಡ್ತಾ ಹೋಗಬೇಕು. ನಿನ್ನಲ್ಲಿ ಆ ಕಲೆ ಇದೆ, ನಿನ್ನಲ್ಲಿ ಶಕ್ತಿ ಇದೆ, ನಿನ್ನ ಸಾಧ್ಯ ಆಗುತ್ತೆ, ನಾನು ನಿನ್ನ ಜೊತೆ ಇರ್ತೀನಿ, ಮಾಡು ಅಂತ ಹೇಳಿದ್ರೆ ಸಾಕು. ಸಾಕಷ್ಟು ಜನ ಬಹಳ ಮುಂದೆ ಬರ್ತಾರೆ, ಯಾಕೆಂದರೆ ಎಲ್ಲರೂ 50-50 ಇರ್ತಾರೆ. ಈ ಸಿಟಿಂಗ್ ಆನ್ ದ ಫೆನ್ಸ್ ಅಂತಾರಲ್ಲ, ಆ ರೀತಿ. ಹಾಗಿರೋದ್ರಿಂದ ನಾವು ಎಲ್ಲರನ್ನೂ ಹೊರದುಂಬಿಸಿದ್ರೆ ಖಂಡಿತ ಮುಂದೆ ಬರ್ತಾರೆ. ಆಮೇಲೆ ಮುಖ್ಯವಾಗಿ ಸಾಕಷ್ಟು ನಾವು ಏನು ಮಾಡ್ತಿದ್ದೀವಿ, ನಮಗೆ ಪ್ಯಾಷನ್ ಇದೆಯಾ ಅನ್ನೋದನ್ನು ಅಂಥ ಇದಕ್ಕೆ ಕೈ ಹಾಕಿದ್ರೆ ಖಂಡಿತ ನಾವು ಸಕ್ಸಸ್ಫುಲ್ ಆಗ್ತೀವಿ. ಆ್ಯಂಡ್ ಅದಕ್ಕಿಂತ ಮುಖ್ಯ ಹೆಚ್ಚು ಮಾಹಿತಿ ಪಡಿಬೇಕು. ಆ ಬಿಸ್ನೆಸ್ಸಲ್ಲಿ ಏನು ಆಗ್ತಾ ಇದೆ. ಈಗ ನಮ್ಮ ತಂದೆ ಮಾಡ್ತಿದ್ರು, ಅಥವಾ ನನ್ನ ಕಸಿನ್ ಮಾಡ್ತಿದ್ದ, ಯಾರೋ ಫ್ರೆಂಡ್ ಮಾಡ್ತಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಈ ಕೆಪಾಸಿಟಿ ಇದೆಯಾ, ನಾನು ಅದನ್ನು ಮುಂದುವರಿಸ್ತೀನ. ಇದು ಬರೀ ಒನ್ ಇಯರ್ 2 ಇಯರ್ಸ್ ಅಂತ ಶಾರ್ಟ್ ಟರ್ಮ್ ಇರಲ್ಲ, ಲಾಂಗ್ ಟರ್ಮ್ ಆಗತ್ತಾ ನನ್ನ ಕೈನಲ್ಲಿ, ಇದನ್ನು ಎಕ್ಸ್ಪ್ಯಾಂಡ್ ಮಾಡೋ ಸಾಧ್ಯತೆ ಇದೆಯಾ, ಇದಕ್ಕೆ ಮಾರ್ಕೆಟ್ ಇದೆಯಾ, ಇದನ್ನೆಲ್ಲವನ್ನು ಸ್ಟಡಿ ಮಾಡಿ ಕಂಟಿನ್ಯೂ ಆಮೇಲೆ ಅದಕ್ಕೆ ದುಮ್ಕೋಂಥದ್ದು ಮಾಡಬೇಕು. ಆಮೇಲೆ ಇದ್ರಲ್ಲಿ 2 ಥರ ಇದೆ. ಒಂದು, ನಾನು ಕೆಲಸದಲ್ಲೂ ಇರ್ತೀನಿ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಹೌದು. ಆಮೇಲೆ ನಾನು ಸ್ವಲ್ಪ ಇದು ಸೆಟ್ಲ್ ಆಗ್ತಿದ್ದಾಗೆ ನಾನು ಮಾಡ್ತೀನಿ ಅಂತ. 1 ವರ್ಷದಲ್ಲಿ ಸೆಟ್ಲ್ ಆಗೋರು 5 ವರ್ಷ ತಗೋತಾರೆ. ಅದೇ ಅವರು ಕೆಲಸ ಬಿಟ್ಟು ಪೂರ್ತಿ ಪ್ರಮಾಣದಲ್ಲಿ ನಾನು ಬಿಸ್ನೆಸ್ ಕೈ ಹಾಕ್ತೀನಿ, ನನ್ನ ತನು ಮನ ಎಲ್ಲ ದನ ಎಲ್ಲ ಅದಕ್ಕೆ ಹಾಕ್ತೀನಿ ಅಂತ ಹೇಳಿ ಮಾಡಿದಾಗ, ಒಳ್ಳೆ ಸಂಕಲ್ಪ ಇಟ್ಕೊಂಡು ಧಾರ್ಮಿಕವಾಗಿ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಖಂಡಿತ ಸಕ್ಸಸ್ಫುಲ್ ಆಗುತ್ತೆ. ಯಾಕಂದರೆ ನನ್ನದೇ ಒಂದು ದೊಡ್ಡ ಉದಾಹರಣೆ ಅನ್ಬೋದು. ನಾನು ಶುರು ಮಾಡಿದಾಗ ಭಾಳ 150,000 ಒಳಗಡೆ ಬಡ್ಜೆಟ್ ಅಂದ್ಕೊಂಡಿದ್ದೆ, ಕೊನೆಗೆ 600,000ವರೆಗೂ ಹೋಯಿತು. ಸೊ ನನ್ನ ಶಕ್ತಿನಲ್ಲಿ ಅದು ಮೀರಿ ಆಗೋಯ್ತು ಒಂದು. ಸೊ ಹಾಗಾಗಿ ನಾನು ಶುರು ಮಾಡಿದೆ, ಆದರೆ ಕೋವಿಡ್ ಬಂದ್ಬಿಡ್ತು. ಆಗ್ತಾನೆ ಕೋವಿಡಲ್ಲಿ ಪರ್ಚೇಸ್ ಮಾಡಿದ್ದು ನಾನು ಆಲ್ಮೋಸ್ಟ್ ತುಂಬ ದುಡ್ಡು ಕೊಟ್ಟು ಅದನ್ನು ಪರ್ಚೇಸ್ ಮಾಡಿದ್ದೆ ನಾನು, ಬರೀ ಬ್ರ್ಯಾಂಡ್ ನೇಮ್ಗೆ. ಆ ಕೋವಿಡ್ ಈ ಮಟ್ಟಕ್ಕೆ ಹೋಗಿ ಇಷ್ಟು ತೊಂದರೆ ಆಗತ್ತೆ ನನಗೆ ಅಂತ ನಾನು ಆ್ಯಂಟಿಸಿಪೇಟ್ ಮಾಡಿರಲಿಲ್ಲ. ಸೊ ಹೀಗಾಗಿ ಎಲ್ಲ ಚಾಲೆಂಜಸ್ನು ಫೇಸ್ ಮಾಡ್ಕೊಂಡು ಬಂದ್ವಿ. ನನ್ನ ಅದೃಷ್ಟ, ನನ್ನ ಮಗನೂ ಕೂಡ ಅವನು ಬಿಸ್ನೆಸ್ ಆ್ಯಂಡ್ ಮಾರ್ಕೆಟಿಂಗ್ ಮುಗಿಸಿದ್ದಾಗಷ್ಟೇ ಅವ್ನು ಇಂಟರ್ನ್ಶಿಪ್ ಮಾಡ್ತಿದ್ದ ಬಿಸ್ನೆಸ್, ಅವನು ಸೇರಿಸ್ಕೊಂಡೆ. ಹಾಗಾಗಿ ನನ್ನ ಪಾರ್ಟ್ನರ್ ಬಂದ, 2 ರೀಲೊಕೇಶನ್ ಆಯಿತು, ನನ್ನ ಪಾರ್ಟ್ನರ್ ಬಿಟ್ಟು ಹೋದ, ನಾನು ನನ್ನ ಮಗ ಇಬ್ಬರೇ ಆಗೋಗಿದ್ವಿ ಒಂದು ಸ್ಟೇಜಲ್ಲಿ 5-6 ಜನದಿಂದ. ಆದರೆ ಎಲ್ಲವನ್ನೂ ಸಾಧಿಸಿದ್ವಿ, ಮುಂದೆ ಹೋದ್ವಿ. ಯಾಕೆ ಅಂತಂದರೆ ಧೈರ್ಯ. ಇಲ್ಲ, ನಾನು ಧರ್ಮವಾಗಿ ನಡ್ಕೋತಾ ಇದ್ದೀನಿ, ನಾನು 4 ಜನಕ್ಕೆ ಒಳ್ಳೆ ಥಿಂಕ್ ಮಾಡ್ತಾ ಇದ್ದೀನಿ, ನಾನು ಖಂಡಿತ ಇದರಲ್ಲಿ ಸಾಧನೆ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಒಳಗೆ. ನನಗೂ ಆಂಗ್ಸೈಟಿ ಇತ್ತು, ನನ್ನ ಮಗನಿಗೂ ಸುಮಾರು ಸತಿ ಆಯಿತು, ಯಾಕೆ ಇಷ್ಟು ತೊಂದರೆಗಳು ಬರ್ತಿದೆ ಅಂತ.
ತೊಂದರೆ ಬಂದೇ ಬರುತ್ತೆ. ಜೀವನ ಅಂದಮೇಲೆ ಏರುಪೇರು ಇದ್ದೇ ಇರುತ್ತಲ್ಲ, ಮೇಲೆ ಕೆಳಗೆ. ಹಾಗೆ ಬಿಸ್ನೆಸ್ಸಲ್ಲೂ ಕೂಡ ಆ, ಖಂಡಿತ ಬರುತ್ತೆ. ಯಾವುದೇ ಚಾಲೆಂಜಸ್ನು ಹೆದರ್ಕೊಂಡು, ಯಾವಾಗಲೂ ಪ್ರಾಬ್ಲಮ್ಸ್ ಅನ್ನೋದನ್ನು ಬಿಟ್ಟು ನಾವು ಅದನ್ನು ಚಾಲೆಂಜಸ್ ಅಂತ ತೊಗೊಂಡಾಗ ಭಾಳಷ್ಟು ಒಂದು ಒಳಗಡೆಯಿಂದನೇ ಒಂದು ಮೋಟಿವೇಶನ್ ಬರುತ್ತೆ, ಉತ್ಸಾಹ ಬರುತ್ತೆ. ಇಲ್ಲ, ನಾನು ಮಾಡಬೇಕು, ಇದಾಯ್ತು, ಇದು ಮುಗೀತು, ಕ್ಲೋಸ್, ಈಗ ನೆಕ್ಸ್ಟ್ ಯಾವುದೋ ಒಂದು ಚಾಲೆಂಜಸ್ ಬರುತ್ತೆ. ಸೊ ದೇವ್ರು ನಮಗೆ ಚಾಲೆಂಜಸ್ ಕೊಡೋದು ಬಿಸ್ನೆಸ್ಸಲ್ಲಿ ಯಾಕೆ ಅಂತಂದರೆ ಇನ್ನೂ ಮೇಲಕ್ಕೆ ಹೋಗಲಿ ಅಂತ. ಸೊ ಪ್ರಿಪೇರ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಮಾತ್ರ. ಹಾಗಾಗಿ ನಾವು ಅದನ್ನು ಆ ದೃಷ್ಟಿಲಿ ತೊಗೊಂಡು ಖಂಡಿತ ಮುಂದುವರೆದ್ರೆ ನಾವು ಎಲ್ಲರೂ ಸಕ್ಸಸ್ಫುಲ್ ಆಗ್ತೀವಿ. ಆ್ಯಂಡ್ ನಾನು ಎಲ್ಲ ಕನ್ನಡದವ್ರಿಗೂ ಹೇಳೋದು, ನಮ್ಮ ಒಬ್ಬೊಬ್ಬರಲ್ಲೂ ಆ ನಾರ್ತು ಸೌತು ಆ ಥಾಟ್ ಇದೆಯಲ್ಲ ನಮ್ಮಲ್ಲಿ, ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ, ಆ ಥಾಟನ್ನು ಮುರಿದು ನನಗೆ ಅವ್ರಿಗಿಂತ ಹೆಚ್ಚು ಶಕ್ತಿ ಇದೆ, ಹೆಚ್ಚು ತಾಕತ್ತಿದೆ ಅಂತ ನಮ್ಮಲ್ಲಿ ನೋಡಿ. ಈಗ ಎಲ್ಲ ಹೊರದೇಶದಲ್ಲಿ ಹೋಗಿ ಎಲ್ಲ CEO ಎಷ್ಟು ಜನ ಸೌತ್ ಇಂಡಿಯನ್ಸ್ ಇದ್ದಾರೆ ಅಂತ ಸುಮ್ಮನೆ ಎಣ್ಕಿದ್ರೆ ಯು ವಿಲ್ ಸಿ ಲಾಟ್ ಆಫ್ ದಮ್. ಇವನ್ ಮಿನಿಸ್ಟ್ರಿ ಲೆವೆಲಲ್ಲೂ ಅಷ್ಟೇ, ಗೌರ್ಮೆಂಟಲ್ಲೂ ಅಷ್ಟೇ, ಎಷ್ಟು ಜನ ಈ ಕಡೆ ಸೌತ್ ಅವ್ರು ಇದ್ದಾರೆ. ಸೊ ಹಾಗಾಗಿ ನಮ್ಮಲ್ಲಿ ಆ ಶಕ್ತಿ, ಚೈತನ್ಯ, ಉತ್ಸಾಹ, ಎಲ್ಲ ಕಲೆಗಳು ಇದೆ. ದಯವಿಟ್ಟು ನಾವು ಅದನ್ನು ಒಳಗಿಂದ ಅದನ್ನು ನೋಡಿ ನಾವೇ ಸ್ಫೂರ್ತಿ ತಗೊಂಡು ಮಾಡಬೇಕು. ಹೌದು, ನೀವು ಹೇಳ್ದಾಗೆ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಳ್ಳೆ ಮನಸ್ಸಿಂದ ಮಾಡಿದ್ರೆ ನಾವು ಸಕ್ಸಸ್ ಆಗ್ತೀವಿ. ಏನೇ ಕೆಲಸ ಮಾಡಿದ್ರು ಕೂಡ, ಬಿಸ್ನೆಸ್ ಅಂತಾನೆ ಅಲ್ಲ, ಏನೇ ಕೆಲಸ ಮಾಡಿದ್ರು ಕೂಡ. ಖಂಡಿತ. ತುಂಬಾ ಥ್ಯಾಂಕ್ ಯು ಸರ್, ಇದ್ರ ಬಗ್ಗೆ ನಮ್ಗೆ ಹೇಳಿದಕ್ಕೆ ಥ್ಯಾಂಕ್ ಯು. ಸೊ ಇವಾಗ ಸಿಟಿಸನ್ ಆಫ್ ದಿ ಇಯರ್ 2020 ಮತ್ತೆ ವೆಸ್ಟ್ಫೀಲ್ಡ್ ಪ್ಯಾರಾಮಟ, ಹೀರೋ ಆಫ್ ವೆಸ್ಟ್ಫೀಲ್ಡ್ ಪ್ಯಾರಾಮಟ ಅವಾರ್ಡ್ 2025 ಅದು ರಾಜೇಶ್ ಸರ್ಗೆ ಬಂದಿದೆ. ಅದ್ರ ಬಗ್ಗೆ ಕೇಳೋಣ ಬನ್ನಿ, ಅವ್ರಿಗೆ ಎಷ್ಟು ಅವಾರ್ಡ್ಸ್ ಬಂದಿದೆ, ಏನಕ್ಕೆ ಬಂದಿದೆ ಅಂತ ಹೇಳಿ ಸರ್. ನಿಮ್ಮ ಅವಾರ್ಡ್ಸ್ ಬಗ್ಗೆ ಏನು ಜಾಸ್ತಿ ಹೇಳುವಂಥದ್ದೇನಿಲ್ಲ. ಸಮಾಜ ಸೇವೆ ಮಾಡುವಾಗ ನ್ಯಾಚುರಲಿ ದ ಗುಡ್ ಥಿಂಗ್ ಇಸ್, ಇಲ್ಲಿ ಗೌರ್ಮೆಂಟ್ ಆಗಲಿ, ಒಂದು ಆರ್ಗನೈಸೇಷನ್ಸ್ ಆಗಲಿ, ಈ ವಾಲಂಟಿಯರ್ನ ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾರೆ. ಸೊ ಹೀಗಾಗಿ ನಿಮ್ಗೊಂದು ಮೋಟಿವೇಶನ್, ಎಂಕರೇಜ್ಮೆಂಟು, ಆಮೇಲೆ ನೆಕ್ಸ್ಟ್ ಪೀಳಿಗೆಗೆ, ಜನಾಂಗಕ್ಕೆ ಈ ಥರದವ್ರು ಇದ್ದಾರೆ ಅನ್ನೋ ಒಂದು ವಾತಾವರಣ ಕ್ರಿಯೇಟ್ ಮಾಡಿಕೊಡ್ತಾರೆ ಅನ್ಸುತ್ತೆ. ಮೋರ್ ದೆನ್ ದ ಅವಾರ್ಡ್, ಇಟ್ ಇಸ್ ಯಾವುದೇ ಒಂದು ವ್ಯಕ್ತಿಯಿಂದ ಏನೂ ಸಾಧನೆ ಮಾಡ್ಲಿಕ್ಕಾಗಲ್ಲ. ಇದು ಟೀಮ್ ಎಫರ್ಟ್. ನಮ್ಮ ಮನೆಯಿಂದ ಇರ್ಬೋದು, ನನ್ನ ಹೆಂಡತಿ ಮಕ್ಕಳುಗಳು ಆ ಟೈಮ್ ಕೊಡ್ಲಿಕ್ಕೆ ನಾವು ಬಿಟ್ಕೊಟ್ಟಿರ್ತಾರೆ. ಹಾಗಾಗಿ ಸಮಾಜದಲ್ಲಿ ನಾವು ಟೀಮ್ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ಬೋದು, ಅಥವಾ ವಾಲಂಟಿಯರ್ಸ್ ಇರ್ಬೋದು, ಹಾಗಾಗಿ ಕಮ್ಯುನಿಟಿನೂ ಕೂಡ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಒಂದು ಕೆಲಸ. ಅದಕ್ಕೆ ಯಾರೋ ಒಂದಷ್ಟು ಜನ ಫ್ರಂಟಲ್ಲಿ ಲೀಡ್ ಮಾಡ್ತಿರ್ತಾರೆ, ಹಾಗಾಗಿ ಅವ್ರು ಮಾಡ್ತಾರೆ. ಬಟ್ ನನಗನ್ಸೋ ಪ್ರಕಾರ ಒಂದೊಂದು ಅವಾರ್ಡು ಕೂಡ ಯಾವುದೋ ಒಂದು ವ್ಯಕ್ತಿಗೆ ಸೀಮಿತವಾಗಿರಬಾರ್ದು. ಹೌದು, ಅದು ಇಡೀ ಸಮಾಜಕ್ಕೆ ಸೇರಬೇಕು. ಯಾಕೆಂದರೆ ಪ್ರತಿಯೊಬ್ಬರದು ಅಳಿಲ್ ಸೇವೆ ಇದ್ದೇ ಇರುತ್ತೆ, ಅವರು ಮುಂದೆ ಇಲ್ಲದೇ ಇರ್ಬೋದು. ಸೊ ಹಾಗಾಗಿ ಎಲ್ಲವನ್ನು ನಾವು ಹೇಗೆ ಹೇಳ್ತೀವಲ್ಲ, ಎಲ್ಲವನ್ನು ಶುಭಾರ್ಪಣ ಮಸ್ತು ಅಂತ ಹೇಳಿ, ಅರ್ಪಣ ಮಸ್ತು ಅಂತ ಹೇಳಿ ಮಾಡ್ತೀವಿ. ಹಾಗೆ ಅದು ಕಮ್ಯುನಿಟಿಗೆ ನಾವು ತಲುಪಿಸ್ಬೇಕು. ಸೊ ಹಾಗಾಗಿ ನನ್ನ ಭಾವನೆ ಅದು, ನಾವು ಎಲ್ಲರೂ ಸೇರಿ ಮಾಡಿರತಕ್ಕಂಥ ಕೆಲಸ. ಹಾಗಾಗಿ ಅದು ಎಲ್ರಿಗೂ ಸೇರ್ಬೇಕಾದಂತ. ಇವ್ರು ಈ ವಿಡಿಯೋಲಿ ಜಾಸ್ತಿ ಹೇಳ್ತಾ ಇಲ್ಲ, ಇವ್ರು ಕೆಲಸ ಮಾಡೋದು ಸೇವಾ ಆಸ್ಟ್ರೇಲಿಯಾಗೆ, ಅದರಿಂದನೇ ಈ ಅವಾರ್ಡ್ಸ್ ಎಲ್ಲ ಬಂದಿರೋದು. ಸೇವಾ ಆಸ್ಟ್ರೇಲಿಯಾ ಬಗ್ಗೆ ಹೇಳಿ ಸರ್. ಸೇವಾ ಆಸ್ಟ್ರೇಲಿಯಾ, ಸೇವಾ ಇಂಟರ್ನ್ಯಾಷನಲ್ ಅಂತ, ಸೇವಾ ಭಾರತಿ ಕೇಳಿರ್ಬೋದು ಭಾರತದಲ್ಲಿ ನೀವು. ಅದು 79ನೇ ಇಸ್ವಿಲಿ ಶುರು ಆಗಿದ್ದು. ಅದು ಕಾಲಕ್ರಮೇಣ ಬೆಳೀತಾ ಹೋಯಿತು. ಹಾಗಾಗಿ ಈಗ 94ನೇ ಇಸ್ವಿಯಲ್ಲಿ ಲಾಟೂರಲ್ಲಿ ಒಂದು ಅರ್ಥಕ್ವೇಕ್ ಆಯಿತು, ತುಂಬ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಹಾಗಾಗಿ ಎಸ್ಪೆಷಲಿ UK, USA ಅಂತ ಕಡೆ ಇದ್ದವರೆಲ್ಲರೂ NRIs ನಾವು ಯಾಕೆ ಏನಾರು ಹೆಲ್ಪ್ ಮಾಡಬಾರ್ದು ಅಂತ ಹೇಳಿ ಒಂದಷ್ಟು ಹಣನ ಕಳಿಸಿದ್ರು ಅಲ್ಲಿ ಪ್ರಾಜೆಕ್ಟ್ಸ್ಗೆ. ಅಲ್ಲಿ ಸುಮಾರು ತಿಂಗಳಾದ್ಮೇಲೆ ಅವರದೆಲ್ಲ ಮಾಡಿದ್ದೆಲ್ಲ, ಅವತ್ತಿನ ದಿನ ಇಮೇಲ್ ಎಲ್ಲ ಇರಲಿಲ್ಲ, ಎಲ್ಲ ಫುಲ್ ಫಿಸಿಕಲ್ ಪ್ರಿಂಟ್ ಕಾಪೀಸ್ನ ಕಳಿಸ್ಕೊಟ್ರು. ಅದನ್ನ ನೋಡಿ ಪ್ರತಿಯೊಬ್ಬರಿಗೂ ತುಂಬ ಇದಾಯಿತು, ಖುಷಿ ಆಯಿತು. ಯಾಕೆ ಈ ಥರ ನಾವು ಮಾಡಬಾರ್ದು, ಇನ್ನು ಮುಂದೆ ಯಾಕೆ ಈ ಥರ ಸಪೋರ್ಟ್ ಮಾಡಬಾರ್ದು ಅಂತ ಹೇಳಿ ಒಂದು ಯೋಚನೆ ಮಾಡಿದ್ರು. ಸೇವಾ ಭಾರತಿ ಜೊತೆ ಸೇರಿಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ಮಾಡಿದಾಗ, ಆವಾಗ ಸೇವಾ ಇಂಟರ್ನ್ಯಾಷನಲ್ ಅಂತ ಒಂದು ಹೆಸರು ಶುರು ಮಾಡಿದ್ರು 96ನೇ ಇಸ್ವಿಯಲ್ಲಿ. ಸೊ ಹಾಗಾಗಿ ಆಸ್ಟ್ರೇಲಿಯಾ, UK, USA ಆ್ಯಂಡ್ ಕೆನಡಾ ಭಾರತದ ಜೊತೆ ಸೇರಿಕೊಂಡು ಕೆಲಸ ಶುರು ಮಾಡಿದ್ವಿ. ಆವಾಗ ಸೇವಾ ಭಾರತೀಯದೇ ಹೊರ ದೇಶದಲ್ಲಿ ಇಂಟರ್ನ್ಯಾಷನಲ್ ಅಂತ ಕರಿತೀವಿ, ಸೇವಾ ಭಾರತಿ ಅಂತ ಭಾರತದಲ್ಲಿ ಕರಿತೀವಿ. ಸುಮಾರು 65,000ಕ್ಕಿಂತ ಹೆಚ್ಚು ವಾಲಂಟಿಯರ್ ಪ್ರಾಜೆಕ್ಟ್ಸು ಬರೀ ಭಾರತದಲ್ಲಿದೆ. ನೀವು ಈ ರೆಡ್ ಕ್ರಾಸು, ಸ್ಯಾಲ್ವೇಷನ್ ಆರ್ಮಿ, ಅವ್ರದ್ದೆಲ್ಲಾನು ಒಂದು ಕಡೆ ತೂಕ ಹಾಕಿದ್ರೆ ಸೇವಾ ಈಸ್ ವೆರಿ ಹೈ, ಎಲ್ಲೋ ಭಾಳ ಎತ್ತರದಲ್ಲಿದೆ. ಅವರು ದೇರ್ ಇಸ್ ನೋ ಮ್ಯಾಚ್. ಬಟ್ ನಾವು ಎಲ್ಲೂ ಹೇಳ್ಕೊಳ್ಳಲ್ಲ ಜಾಸ್ತಿ. ಸೊ ಕೆಲಸ ಮಾಡ್ತಾ ಇರ್ತೀವಿ, ಪಕ್ಕದ ಮನೆಯವ್ರಿಗೂ ಗೊತ್ತಿರಲ್ಲ ನಾವು ಇಷ್ಟೆಲ್ಲ ಕೆಲಸ ಮಾಡಿರ್ತೀವಿ ಅಂತ, ಆ ರೀತಿ ಕೆಲಸ ಮಾಡ್ತಿರ್ತೀವಿ. ಸೊ ಹಾಗಾಗಿ ನಾವು ವಿ ಗಿವ್ ಎ ಸ್ಪಿರಿಚುವಲ್ ಫ್ಲೇವರ್ ಟು ಅವರ್ ಇದು ಕರ್ಮಯೋಗದ ಬಗ್ಗೆ ಹೆಚ್ಚು ಗಮನ ಹರಿಸಿ ಆ ಕೆಲಸ ಮಾಡ್ತಾ ಇರ್ತೀವಿ. ಹಾಗಾಗಿ ಪ್ರಚಾರಕ್ಕಿಂತ ಹೆಚ್ಚಾಗಿ ಕೆಲಸ ಆ ಥರ ಮಾಡ್ತಿದ್ವಿ. ಬಟ್ ಇವತ್ತಿನ ದಿನಕ್ಕೆ ಬೇಕು ಪ್ರಚಾರ, ಖಂಡಿತ. ಸೊ ಹಾಗಾಗಿ ಅಲ್ಲಿಂದ ಶುರು ಆಗಿದ್ದು. ನಾವು ಹಲವಾರು ಪ್ರಾಜೆಕ್ಟ್ಸು ಬರೀ ಭಾರತಕ್ಕೆ ಮಾತ್ರ ತಗೋತಿದ್ವಿ, ಇಲ್ಲಿ ದೇಶಕ್ಕೆ ಕಡಿಮೆ ಇತ್ತು. ಬರೀ ಈ ವಸುದೈವ ಕುಟುಂಬಕಂ ಅಂತ ಹೇಳಿದಾಗ, ಬರೀ ವಸುಧ ಅಂತ ಹೇಳಿದಾಗ ಈ ಬರೀ ಮನುಷ್ಯರು ಬರಲ್ಲ, ಇಡೀ
ಎನ್ವೈರನ್ಮೆಂಟ್ ಕೂಡ ಬರುತ್ತೆ. ಹಾಗಾಗಿ ಎಲ್ಲವನ್ನು ಗಮನ ಇಟ್ಕೊಂಡು ನಾವು ಕೆಲವು ಪ್ರಾಜೆಕ್ಟ್ಸ್ ಡಿಸೈನ್ ಮಾಡಿದ್ವಿ. ಸರಿ. ಈಗ ಕ್ಲೀನ್ ಅಪ್ ಆಸ್ಟ್ರೇಲಿಯಾ ಇರ್ಬೋದು, ಬ್ಲಡ್ ಡೊನೇಷನ್ ಡ್ರೈವ್ಸ್ ಇರ್ಬೋದು, ಲೋಕಲಿ ಕಮ್ಯುನಿಟಿಗೆ ಸಪೋರ್ಟ್ ಮಾಡೋವಂಥದ್ದು ಇರ್ಬೋದು, ಟ್ರೀ ಪ್ಲಾಂಟೇಶನ್, ವೃಕ್ಷೋ ರಕ್ಷಿತ ರಕ್ಷಿತ ಅಂತೇಳಿ ಟ್ರೀ ಪ್ಲಾಂಟೇಶನ್ ಪ್ರೋಗ್ರಾಮ್ ಇರ್ಬೋದು. ಆ ರೀತಿ ಎಲ್ಲವನ್ನು ಕೂಡಿಸ್ಕೊಂಡು ಇಲ್ಲಿ ಲೋಕಲ್ ಇರೋರಿಗೂ ಕೂಡ ಹೇಗೆ ನಾವು ಮಾಡ್ಬೋದು, ಸೀನಿಯರ್ಸ್ ಎಲ್ಲ ಬಂದಿರ್ತಾರೆ, ಇಲ್ಲಿ ಬಂದಿರತಕ್ಕಂಥ ಜನಗಳಿಗೆ ಒಂದು ಚಿಂತನೆ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಅದ್ರ ಬಗ್ಗೆ ಚರ್ಚೆಗಳಿರ್ಬೋದು. ಆ ರೀತಿ ಎಲ್ಲ ಒಂದು ಕಾರ್ಯಕ್ರಮ ಹಂಚ್ಕೊಂಡ್ವಿ. ಅಲ್ಲಲ್ಲೇ ಗ್ರೂಪ್ಸ್ ಫಾರ್ಮ್ ಮಾಡಿ ಅವ್ರ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ, ಊರಿಂದ ಬಂದವ್ರಿಗೆ, ಆ ಥರದ್ದೆಲ್ಲ. ಸೊ ಹಾಗಾಗಿ ಸುಮಾರು ಪ್ರಾಜೆಕ್ಟ್ಸು ಡೆವಲಪ್ ಆಗ್ತಾ ಹೋಯಿತು ಇನಿಷಿಯಲಿ. ಅಲ್ಲಿಂದ ಆಮೇಲೆ ಭಾರತದಲ್ಲಿ ನೀವು ಯಾವುದೇ ನ್ಯಾಚುರಲ್ ಆಗಲಿ ಮ್ಯಾನ್ಮೇಡ್ ಕೆಲಾಮಿಟೀಸ್ ಆಗಲಿ, ಸಿನ್ಸ್ ಕಾರ್ಗಿಲ್ ವಾರ್ ಆ ವಿಕ್ಟಿಮ್ಸ್ ಅವ್ರದ್ದಿದೆಯಲ್ಲ, ಅವ್ರಿಗೆ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮಿಂದ ಹಿಡಿದು ಇವತ್ತವರೆಗೂ ನೀವು ಏನೇನು ಕಾರ್ಯಕ್ರಮಗಳು ಅಲ್ಲಿ ತೊಂದರೆಗಳಾಗಿದೆ ಎಲ್ಲದಕ್ಕೂ ಕೈ ಜೋಡಿಸಿದೆ ಸೇವಾ ಇಂಟರ್ನ್ಯಾಷನಲ್ ಇಡೀ ವಿಶ್ವದಿಂದ. ಸೊ 4 ದೇಶದ ಶುರು ಆಗಿದ್ದು ಇವತ್ತು 49 ದೇಶಗಳಲ್ಲಿ ಸೇವಾ ಇಂಟರ್ನ್ಯಾಷನಲ್ ಹರಡಿದೆ. ಆ್ಯಂಡ್ ಎಲ್ಲ ವಾಲಂಟಿಯರ್ಸ್ ಇದೀವಿ ಸಾಕಷ್ಟು ಜನ. ಆ್ಯಂಡ್ ಇಟ್ಸ್ ಎ ಯೂತ್ ಪ್ರೋಗ್ರಾಮ್ಸ್ ಅಂತೂ ಯೂತ್ ಫಾರ್ ಸೇವಾ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ವಿಶ್ವದಲ್ಲಿ. ಸೊ ಹಾಗಾಗಿ ಈಗ UK US ನೆಲ್ಲ ನೋಡಿದ್ರೆ ಪ್ರೆಸಿಡೆಂಟ್ಸು ಪ್ರೈಮ್ ಮಿನಿಸ್ಟರ್ಸ್ ಎಲ್ಲರೂ ದೇ ಟಾಕ್ ಅಬೌಟ್ ಸೇವಾ. ಸೊ ಈವನ್ ಎಷ್ಟೋ ಕಾರ್ಯಕ್ರಮನ ಟೇಪ್ ಕಟ್ ಮಾಡಲಿಕ್ಕೆ ಪ್ರೈಮ್ ಮಿನಿಸ್ಟರ್ ಟೋನಿ ಬ್ಲೇರ್ ಅಂತೂ ಹಿ ವಾಸ್ ಎ ಫ್ಯಾನ್ ಆಫ್ ಸೇವಾ. ಅವರು ಬಂದು ಪ್ರತಿಯೊಂದು ಕಾರ್ಯಕ್ರಮನೂ ಉದ್ಘಾಟನೆ ಮಾಡ್ತಾ ಇದ್ರು. ಹಾಗಾಗಿ ಬಹಳಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದೀವಿ. ಆಸ್ಟ್ರೇಲಿಯಾದಲ್ಲಿ ನಾವು ಸೇವಾ ಆಸ್ಟ್ರೇಲಿಯಾಕ್ಕೂ ಮಾಡ್ತಾ ಇದ್ದೀವಿ, ಹೊರದೇಶಕ್ಕೂ ಮಾಡ್ತಿದ್ದೀವಿ. ನೇಪಾಳ ಇರ್ಬೋದು ಅಥವಾ ಶ್ರೀಲಂಕಾ ಇರಬಹುದು. ಭಾಳ ವರ್ಷ ಈ ಟೈಗರ್ ಪ್ರಭಾಕರ್ ಅವ್ರದ್ದೆಲ್ಲ ತೊಂದರೆ ಆಗಿದ್ದಲ್ಲ, ಆವಾಗಿಂದಲೂ ನಾವು ಸಾಕಷ್ಟು ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ಸ್ಗೆ ಅಲ್ಲಿಗೆ ನೇಪಾಳಿಗೆ ಎಲ್ಲ ಮಾಡ್ತಾ ಬಂದಿದ್ದೀವಿ. ಸೊ ಹೀಗೆ. ಆ್ಯಂಡ್ ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಪ್ರೋಗ್ರಾಮ್ ಅಂತ ಹೇಳಿದೆ, ಪ್ರತಿ ತಿಂಗಳಿಗೊಮ್ಮೆ ಎಲ್ಲ ಸೀನಿಯರ್ಸ್ ಎಲ್ಲ ಕಡೆಯಿಂದ ಬರ್ತಾರೆ. ಈ ವರ್ಷ ನಾವು BAPS ಮಂದಿರಿದೆ ಸದರ್ನ್ ಹೆಮಿಸ್ಫಿಯರ್ಗೆ ಬ್ಯಾಪ್ಸ್ದು, ಅಲ್ಲಿಗೆ ಇದಕ್ಕೆ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಸೀನಿಯರ್ಸ್ನ. ಆಮೇಲೆ ಹೀಗೆ ಹಲವಾರು ಪ್ರೋಗ್ರಾಮ್ಸ್ಗಳಿದೆ. ಆಮೇಲೆ ಮುಖ್ಯವಾಗಿ ನಮ್ಮದು ಬಂದಿರತಕ್ಕಂಥ ಕೋರ್ ಇಶ್ಯೂ ಏನು ಅಂತಂದರೆ ಫ್ಯಾಮಿಲಿ ಸಪೋರ್ಟ್ ಸರ್ವಿಸಸ್ ಅಂತ. ಅಂದರೆ ಯಾವುದೇ ಒಂದು ಸಂಸಾರದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಬರುತ್ತೆ, ಅದಕ್ಕೆ ನಾವು ಹೇಗೆ ಸ್ಪಂದಿಸಬೇಕು, ಹೇಗೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ದೃಷ್ಟಿಲಿ ಇದನ್ನ ಇಟ್ಕೊಂಡಿದ್ದು. ಒಂದು ಡಿಪ್ರೆಷನ್ ಇರ್ಬೋದು, ಅಥವಾ ಸಪ್ರೇಷನ್ ಇರ್ಬೋದು, ಡೆತ್ ಇರ್ಬೋದು, ಕೆಲಸ ಇರ್ಬೋದು, ಎನಿಥಿಂಗ್ ಇಟ್ ಕ್ಯಾನ್ ಬಿ. ಎಲ್ಲವಕ್ಕೂ ನಾವು ನಮ್ಮಲ್ಲಿ ಒಂದು ಕೌನ್ಸಿಲರ್ಸ್ ಇದ್ದಾರೆ, ನಮ್ಮಲ್ಲಿ ಟ್ರೈನ್ಡ್ ಕೌನ್ಸಿಲರ್ಸ್ ಅಂತ ಹೇಳೋಕ್ಕಾಗಲ್ಲ, ಜಸ್ಟ್ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ಎಂಪವರ್ಮೆಂಟ್ ಪ್ರೋಗ್ರಾಮ್ಸ್ಗೆ ಕೆಲವರೆಲ್ಲ ಟ್ರೈನ್ ಆಗಿರ್ತೀವಿ. ನಾವೆಲ್ಲ ಟೇಪ್ ಕೋರ್ಸ್ಗಳು ಮಾಡಿರ್ತೀವಿ, ಅದಕ್ಕೋಸ್ಕರ ಸಾಕಷ್ಟು ಸರ್ಟಿಫಿಕೇಶನ್ಸ್ ತೊಗೊಂಡು ಭಾಳಷ್ಟು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಸೊ ಆಮೇಲೆ ಅದರದ್ದು 2 ವಿಂಗ್ಸ್ ಏನು ಅಂತಂದರೆ, ಒಂದು ಸೀನಿಯರ್ ಸಿಟಿಸನ್ಸ್ ಪ್ರೋಗ್ರಾಮ್ ಹೇಳಿದೆ, ಇನ್ನೊಂದು ನ್ಯೂ ಮೈಗ್ರೆಂಟ್ ಸಪೋರ್ಟ್ ಸರ್ವಿಸಸ್ ಅಂತ. ಅದು ಈಗ ಹೊಸದಲ್ಲಿ ಬಂದ ತಕ್ಷಣ ಫಸ್ಟ್ ಮುಖ್ಯವಾಗಿ ಏನು ಬೇಕು, ಅವರಿಗೆ ನೆಲೆ ಮತ್ತು ಕೆಲಸ. ನೆಲೆ ಇಲ್ಲದೆ ಇದ್ರು ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಜೊತೆ ಇರ್ತಾರೆ, ಆದರೆ ಕೆಲಸ ಬಹಳ ಮುಖ್ಯ. ಹಾಗಾಗಿ ನಾವು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕ್ರ್ಯಾಕ್ ಯುವರ್ ಫಸ್ಟ್ ಜಾಬ್ ಅಂತ ಹೇಳಿ ಒಂದು 6 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ವಿ. ಸೊ ಶುರು ಮಾಡಿ ಪ್ರತಿ ತಿಂಗಳಿಗೊಮ್ಮೆ ನಾವೊಂದು ಪ್ರೋಗ್ರಾಮ್ ಮಾಡ್ತಿದ್ವಿ. ಎಲ್ಲರನ್ನೂ ಕರೆದು ಅವ್ರಿಗೆಲ್ಲ ಮಾಹಿತಿಗಳನ್ನ ಕೊಟ್ಟು ಯಾವ ಥರ ಇಂಟರ್ವ್ಯೂ ಪ್ರಿಪೇರ್ ಆಗಬೇಕು, ಯಾವ ರೀತಿ ನಾವು ಒಂದು ಹೇಗೆ ಹೇಳ್ತೀವಿ ಇಂಟರ್ವ್ಯೂ ಸ್ಕಿಲ್ಸಿಂದ ಹಿಡಿದು ಡ್ರೆಸ್ ಕೋಡಿಂದ ಹಿಡಿದು ಯಾವ ಥರ ನೆಗೋಸಿಯೇಷನ್ ಸ್ಕಿಲ್ಸ್ ಇರ್ಬೋದು, ಎಲ್ಲವನ್ನೂ ಅವ್ರಿಗೆ ಟ್ರೈನ್ ಮಾಡ್ತಾ ಹೋದ್ವಿ. ಸೊ ಹಾಗೆ ಮಾಡಿ ಆಮೇಲೆ ಅವ್ರಿಗೊಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಅವ್ರಿಗೆ ಇಂಟರ್ವ್ಯೂ ಸ್ಕಿಲ್ಸಿಂದ ಹಿಡಿದು ಸಪೋರ್ಟ್ ಸಿಸ್ಟಮ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಹೋಗಬೇಕು, ಆಮೇಲೆ ಎಲ್ಲೆಲ್ಲಿ ಆಪರ್ಚುನಿಟೀಸ್ ಇದೆ ಅಂತ. ಸೊ ಹಾಗಾಗಿ ನಮ್ಮಲ್ಲೇ ಎಲ್ಲ ಸಪೋರ್ಟ್ ಸಿಸ್ಟಮ್ ಬೆಳೆದ ತಕ್ಷಣ ಜನಕ್ಕೆ ವಾಪಸ್ ಕೊಡಬೇಕು ಅನ್ನೋ ಒಂದು ಮನೋಭಾವ ಬಂತು. ಸೊ ಹಾಗಾಗಿ ಇದೆರಡು ಮೇನ್ ಸಪೋರ್ಟ್ ಸರ್ವಿಸಸ್ ಇದೆ. ಅದಲ್ಲದೆ ಡಿಸಾಸ್ಟರ್ ಸಪೋರ್ಟ್ ಸಾಕಷ್ಟು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಲಿಸ್ಮೋರಲ್ಲಿ ನೀವು ನೋಡಿರ್ಬೋದು, ರೆಡ್ ಕ್ರಾಸ್ ಅವರು ಒಂದ್ಸತಿ ಹೋಗಿದ್ದು ಬಂದ್ರೆ ಅಲ್ಲಿಗೆ ಅವ್ರಿಗೆ more than $1 million ಗ್ರ್ಯಾಂಟ್ ಸಿಕ್ಕಿತ್ತು ಗೌರ್ಮೆಂಟಿಂದ. ನಮ್ಗೆ 50,000 ಕೊಟ್ಟಿದ್ರು ಸೇವಾಕ್ಕೆ. ನಾವು 5 ಸತಿ ಹೋಗಿದ್ದು ಬಂದ್ವಿ. ಸುಮಾರು 180,000 ಪ್ರತಿಯೊಬ್ಬರು ಮನೆಯಿಂದ ಊಟ ತಿಂಡಿಗಳು ಮಾಡ್ಕೊಂಡು ಹೋಗಿ 5 ವೀಕೆಂಡ್ ಹೋಗಿ ಕೆಲಸ ಮಾಡಿ ಬಂದಿದ್ದೀವಿ. ಸೊ ತುಂಬ ಕೆಲಸಗಳಾಗ್ತಾ ಇದೆ. ಆ್ಯಂಡ್ ಹೇಳ್ತಾ ಇದ್ರೆ ಹೇಳ್ತಾನೆ ಇರ್ಬೋದು. ಸೊ ವೆಬ್ಸೈಟಲ್ಲಿ ಸೇವಾ ಆಸ್ಟ್ರೇಲಿಯಾ ವೆಬ್ಸೈಟಲ್ಲಿ ಸಿಕ್ಕತ್ತೆ, ಸೇವಾ ಇಂಟರ್ನ್ಯಾಷನಲ್ ವೆಬ್ಸೈಟಲ್ಲಿ ಸಿಕ್ಕತ್ತೆ ಮಾಹಿತಿಗಳು. ಆಮೇಲೆ ನಮ್ದು ಎಲ್ಲ ಸ್ಟೇಟ್ಸಲ್ಲೂ ನಮ್ಮ ಚಾಪ್ಟರ್ಸ್ ಬೆಳೆದಿದೆ. ಬ್ರಿಸ್ಬೇನಲ್ಲಿದೆ, ಅಡಿಲೇಡಲ್ಲಿದೆ, ಮೆಲ್ಬೋರ್ನ್ಲಿದೆ, ಕ್ಯಾನ್ಬೆರಾ, ಟಾಸ್ಮಾನಿಯಾ ಎಲ್ಲ ಕಡೆಗೂ ಇದೆ. ಸೊ ಹಾಗಾಗಿ ಜನ ಬೇಕು ಅಂದಾಗ ಅಲ್ಲಿ ಯಾರು ವಾಲಂಟಿಯರ್ಸ್ ಮೂಲಕ ಅಲ್ಲಿ ಹೋಗಿ ಅವರು ಜಾಯ್ನ್ ಆಗ್ಬೋದು, ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ಬೋದು. ಹಾಗಾಗಿ ಎಲ್ಲರನ್ನೂ ಕೇಳ್ಕೊಳ್ತೀನಿ, ದಯವಿಟ್ಟು ಎಲ್ಲ ಸೇರೋಣ, ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ಇದೊಂದು ಸ್ಪಿರಿಚುವಲ್ ಜರ್ನಿ ಅಂತ ಹೇಳ್ಬೋದು. ಯಾಕೆಂದರೆ
ಕರ್ಮಯೋಗದಲ್ಲಿ 4ನೇ ಇದನ್ನ ಶುರು ಆಗುತ್ತೆ. ಅವನು ಕರ್ಮಯೋಗ ಯಾವ ಥರ ಇರಬೇಕು ಅಂತ. ಸ್ವಾಮಿ ವಿವೇಕಾನಂದರು ಕೂಡ ಅದನ್ನೇ ಹೇಳಿದ್ದಾರೆ. ಫಸ್ಟು ನಿನ್ನ ದೇಹನ ನೀನು ನೋಡ್ಕೊಳ್ಬೇಕು. ಅಂದರೆ ಎಲ್ಲ ರೀತಿಯು ಮಾನಸಿಕವಾಗಿ, ದೈಹಿಕವಾಗಿ, ಮಾರಲಿ, ಎಲ್ಲ ಫೈನಾನ್ಷಿಯಲಿ ನೀನು ಎಂಪವರ್ ಆಗಿ, ಮತ್ತು ಬೇರೆ ಶರೀರದಲ್ಲಿ ಆ ದೈವತ್ವನ ನೋಡು, ಅವ್ರಿಗೆ ನೀನು ಪೂಜೆ ಮಾಡು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಗಟ್ಟಿಯಾಗೋಣ. ನಾವು ಏನೇ ಫೈನಾನ್ಷಿಯಲಿ ಇರ್ಬೋದು, ಮಾರಲಿ ಇರ್ಬೋದು, ಫ್ಯಾಮಿಲಿ ವ್ಯಾಲ್ಯೂಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಆಚಾರ ವಿಚಾರ ಎಲ್ಲದರಲ್ಲೂ. ಮತ್ತು ನಾವು ಇದನ್ನು ಹಂಚ್ತಾ ಹೋಗೋಣ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ, ಎಲ್ಲೆಲ್ಲಿ ಆಪರ್ಚುನಿಟಿ ಸಿಗುತ್ತೋ ಎಲ್ಲ ಕಡೆನೂ ಮಾಡ್ತಾ ಹೋಗೋಣ ಅಂತ ಕೇಳಿಸ್ಕೊತೀನಿ. ಸೊ ಇವಾಗ ನೀವ್ ಹೇಳಿದ್ರಿ ಇದೆಲ್ಲ ಮಾಡೋದು ಥ್ಯಾಂಕ್ಲೆಸ್ ಜಾಬ್. ಇದಕ್ಕೆ ಹೌದು. ಯಾವ್ದಕ್ಕೂ ದುಡ್ಡು ಬರಲ್ಲ. ಆದ್ರೂ 30 ವರ್ಷದಿಂದ ಇದನ್ನ 28 ವರ್ಷದಿಂದ ಇದನ್ನ ಮಾಡ್ಕೊಂಡ್ ಬಂದಿದ್ದೀರಾ. ಸೇವಾ ಆಸ್ಟ್ರೇಲಿಯಾದು ಅಥವಾ ಸೇವಾ ಅದು ಏನ್ ಇಂಟರ್ನ್ಯಾಷನಲ್ ಇದೆ. ನೋಡಿದ್ರಲ್ಲ, ಏನಾದ್ರೂ ನಾವು ಕಮ್ಯುನಿಟಿಗೆ ಕೊಟ್ರೆ ನಮ್ಗೆ ಅದ್ರ 10 ಪಟ್ಟೆ ವಾಪಸ್ ಸಿಗುತ್ತೆ. ಅದು ಕಮ್ಯುನಿಟಿ ಕೊಡೋದು ಅಂದ್ರೆ ಅದು ನಿಮಗ್ ಬಿಟ್ಟಿದ್ದು, ನೀವು ಅದನ್ನ ಹೇಗೆ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತ. ಇವಾಗ ಹೇಳಿದ್ರಲ್ಲ ರಾಜೇಶ್ ಸರ್, ಇವಾಗ ನೀವು ಯಂಗ್ಸ್ಟರ್ಸ್ಗೆ ಜಾಬ್ ಹುಡುಕ್ಬೇಕು ನನಗೆ ಗೊತ್ತಾಗ್ತಲ್ಲ ಅಂದ್ರೆ ನಿಮ್ಮ ಹತ್ರ ಇವಾಗ ಸೇವಾ ಆಸ್ಟ್ರೇಲಿಯಾ ಹತ್ರ ಬಂದ್ರೆ ನೀವು ಅದನ್ನ ಗೈಡ್ ಮಾಡ್ತೀರಾ. ಖಂಡಿತ. ಓಕೆ, ನೋಡಿ ಇವಾಗ ಯಾರು ಯಂಗ್ಸ್ಟರ್ಸ್ ನೋಡ್ತಾ ಇದ್ದೀರಾ, ಜಾಬ್ ಈ ಸಿಡ್ನಿಲಿ ಇರೋರಾಗ್ಲಿ, ಬ್ರಿಸ್ಬೇನ್ ಅಲ್ಲಿ ಇರೋರಾಗ್ಲಿ, ಅಥವಾ ಆಸ್ಟ್ರೇಲಿಯಲ್ಲಿ ಎಲ್ಲೇ ಇರಲಿ, ಸೇವಾ ಆಸ್ಟ್ರೇಲಿಯನ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಆ ಥರ ಪ್ರಾಬ್ಲಮ್ಸ್ ಇದ್ದಾಗ ಅಥವಾ ಇಂಟರ್ವ್ಯೂನ ಹೇಗೆ ಕ್ರ್ಯಾಕ್ ಮಾಡೋದು ಹೇಗೆ ಅಂತ ತುಂಬಾ ಜನ ಎಕ್ಸ್ಪರ್ಟ್ಸ್ ಇದ್ದಾರೆ. ಇವರೆಲ್ಲ ವಾಲಂಟಿಯರ್ಸ್, ಬಟ್ ಬೇರೆ 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 ಫೀಲ್ಡ್ಸ್ಗಳಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಏನಾದ್ರೂ ನೆಟ್ವರ್ಕ್ ಸಿಗುತ್ತೆ. ಒಬ್ಬರೇ ಇದ್ದು ನಾನು ಚಾಟ್ ಜಿಪಿಟಿನೋ ಅಥವಾ AML ಡಿಪೆಂಡ್ ಆಗ್ತೀನಿ ಅನ್ನೋ ಬದಲು ರಿಯಲ್ ಎಕ್ಸ್ಪೀರಿಯನ್ಸಸ್ನ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಇವ್ರ ಜೊತೆ ಎಲ್ಲ ಮಾತಾಡಿದಾಗ ಗೊತ್ತಾಗೋದು ನೀವು ಏನಕ್ಕೆ ಏನನ್ನ ನೀವು ಅಚೀವ್ ಮಾಡ್ಬೋದು. ಯು ಆರ್ ಮೋರ್ ಕೇಪಬಲ್ ದ್ಯಾನ್ ವಾಟ್ AI ಟೆಲ್ಸ್ ಯು ಅನ್ನೋದನ್ನ ನಾನು ಹೇಳಬಲ್ಲೆ ಅಷ್ಟೇ. ಇವಾಗ ತುಂಬಾ ಥ್ಯಾಂಕ್ ಯು ರಾಜೇಶ್ ಸರ್, ನಮ್ಮ ಜೊತೆ ಇವತ್ತು ಮಾತಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನನಗೂ ಅಷ್ಟೇ ಭಾಳ ಖುಷಿ ಆಯಿತು. ಈ ಕನ್ನಡದವರಾಗಿ ಕನ್ನಡದ ಬಗ್ಗೆ ಯೋಚನೆ ಮಾಡಿ, ಕನ್ನಡದವರು ಯಾವ ರೀತಿ ಪ್ರಗತಿ ಹೊಂದುತ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿನ ಎಲ್ಲರಿಗೂ ತಲುಪಿಸುವಂಥ ಕೆಲಸ ಮಾಡ್ತಿದ್ದೀರಾ. ನಿಮಗೂ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.